ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ. ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಬಿಸಿನೀರು ಮತ್ತು ಚಿಯಾ ಸೀಡ್ಸ್ ಕುಡ್ಕೊಂಡು ಸ್ವಲ್ಪ ಮನೆ ಕ್ಲೀನ್ ಮಾಡಬೇಕಿತ್ತು. ಯಾಕಂದರೆ ನಾಳೆ ದೀಪಾವಳಿ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿದೆವು. ಇವತ್ತು ಅಮಾವಾಸ್ಯೆ ಇತ್ತು, ನಾವು ಅಮಾವಾಸ್ಯೆ ಮಾಡೋದಿಲ್ಲ. ಅದಕ್ಕೆ ಮನೆ ಬೇಗ ಕ್ಲೀನ್ ಮಾಡಿಬಿಟ್ಟು ಮೈಸೂರಿಗೆ ಹೋಗಬೇಕಿತ್ತು. ನಮ್ಮ ಯಜಮಾನ್ರು ಸೋದ್ರ ಜೊತೆ ಮೈಸೂರಲ್ಲಿದ್ದಾರೆ. ಅವರು ಅಮಾವಾಸ್ಯೆ ಪೂಜೆ ಗ್ರ್ಯಾಂಡಾಗಿ ಮಾಡ್ತಾರೆ. ಅಲ್ಲಿ ನಮ್ಮನ್ನ ಊಟಕ್ಕೆ ಕರೆದಿದ್ರು. ಹೋಗಬೇಕು ಅಂತ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನಮ್ಮ ಅತ್ತೆ ತೀರೋಗಿದ್ರು ಸೋದ್ರ ಜೊತೆ ಅಂತ ನನ್ನ ತಂದೆ ಮನೇಲಿದ್ದೆ. 15 ದಿನ ನಾನು ಬರೋದು ಕಾರಣ ಬಟ್ಟೆ ಇಷ್ಟೊಂದಿದ್ದು ಅದನ್ನೆಲ್ಲ ವಾಶ್ ಮಾಡಿ ಫ್ರೆಶ್ ಆಗಿ ಮತ್ತು ದೇವ್ರಿಗೆ ಪೂಜೆ ಎಲ್ಲ ಮುಗಿಸಿ ನಾನು ನಮ್ಮ ಯಜಮಾನ್ರು ಮೈಸೂರಿಗೆ ಹೊರಟು. ಅಲ್ಲಿಂದ ಹೊರಟು ಮನೆಗೆ ರೀಚ್ ಆದೋ. ಅವರು ಮನೆಗೆ ರೀಚ್ ಆದಮೇಲೆ ದೇವ್ರ ಮನೆಗೆ ಹೋಗಿ ಕೈ ಮುಗಿದು ಆವಾಗ ಫಸ್ಟ್ ಪಂಕ್ತಿಗೆ ನಮ್ಮನ್ನೇ ಊಟಕ್ಕೆ ಕೂರಿಸಿದ್ರು. ಊಟಕ್ಕೆ ಕೂರಿಸ್ಕೊಂಡು ನಮ್ಮ ಅತ್ತೆ ಕೈ ಮುಗಿತಾಯಿದ್ರು ಎಲ್ಲ ಬಡಿಸಾದ್ಮೇಲೆ. ಮತ್ತು ನಾವು ಊಟ ಎಲ್ಲ ಮಾಡಿಕೊಂಡು ನಮ್ಮ ಪಾಪು ಅಂದರೆ ಅವರ ಮಗಳ ಮಗ ಫೋಟೋ ತಗೊಂಡು ಮತ್ತು ಬೇಜಾರಾಗ್ತಿತ್ತು ಅಂತ ನಾನು ನಮ್ಮ ಯಜಮಾನರು ಟೆರೆಸ್ಗೆ ಹೋಗೋಕ್ಕೆ ಬರೋದಾ ಅಂತ ಬಂದು ಅದರಲ್ಲಿ ವೀಡಿಯೋ ಮಾಡ್ತಿರ್ಬೇಕಾದ್ರೆ ನನ್ನ ಹಸ್ಬೆಂಡ್ ಪೋಸ್ ಕೊಡ್ತಾಯಿದ್ರು. ಮತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಹೊರಟು ಸ್ವಲ್ಪ ಪಟಾಕಿ ತಗೋಬೇಕಿತ್ತು. ಯಾಕಂದರೆ ನಾಳೆ ದೀಪಾವಳಿ ಇರೋದ್ರಿಂದ ಧಾಮ್ ಧೂಮ್ ಅಂತ ಪಟಾಕಿ ಹೊಡಿಬೇಕಿತ್ತಲ್ಲ. ಪಟಾಕಿ ಎಲ್ಲ ತಗೊಂಡು ಆಮೇಲೆ ಮತ್ತೆ ನಾವು ಹಬ್ಬಕ್ಕೆ ನನ್ನ ತಂದೆ ಮನೆಗೆ ಹೋಗಬೇಕಿತ್ತು. ಹೊರಟು ಫುಲ್ಲು ಕತ್ಲಾಗ್ಬಿಟ್ಟಿತ್ತು. ಮತ್ತು ಸ್ವಲ್ಪ ತರಕಾರಿ ತಗೊಬನ್ನಿ ಅಂತ ಹೇಳಿದರು. ತರಕಾರಿ ತಗೊಂಡು ಹೋದೆವು. ಹೊರಟು ನಮ್ಮಮ್ಮ ಆವಾಗಲೇ ಬಾತ್ ಪ್ರಿಪೇರ್ ಮಾಡಬೇಕು ಅಂತ ಪ್ರಿಪೇರ್ ಮಾಡ್ತಾಯಿದ್ರು. ನಾವು ಬರ್ತೀವಿ, ಕತ್ಲಲ್ಲಿ ಬರ್ತೀವಿ, ಊಟ ಮಾಡಿ ಎಷ್ಟೊತ್ತಾಗುತ್ತೋ ಇಲ್ವೋ ಅಂತ ತಾಯಿ ಮಾತ್ರ ಅಲ್ವಾ ತಲೆ ಕೆಡಿಸ್ಕೊಳ್ಳೋದು. ಅದಕ್ಕೋಸ್ಕರ ಅವರು ಬಾತನ್ನ ಪ್ರಿಪೇರ್ ಮಾಡ್ತಾಯಿದ್ರು. ನಾವು ಲೇಟಾಗಿ ಬಂದು ಅಂತ ನಮ್ಮಪ್ಪನೂ ನಮ್ಮ ಅತ್ತೆ ಅಂದರೆ ಸೋದ್ರ ಅತ್ತೆ, ನಮ್ಮಪ್ಪ ಅವ್ರ ಅಕ್ಕ ನಮ್ಮ ಮನೇಲಿರೋದು, ಅವರು ಬೈತಾಯಿದ್ರು. ಇಷ್ಟು ಕತ್ಲೆ ಮಾಡ್ಕೊಂಡು ಬಂದಿದ್ದೀರಲ್ಲ ಇವತ್ತು ಅಮಾವಾಸ್ಯೆ ಗೊತ್ತಾಗಲ್ವಾ ಅಂತ ಬೈತಾಯಿದ್ರು. ನಾವು ಬಿಡಿ ಸ್ವಲ್ಪ ಲೇಟಾಯಿತು, ಮೈಸೂರಿಗೆ ಹೋಗೋದು ಬರೋದು ಲೇಟು ಅಂತ ಹೇಳಿ ನಮ್ಮಮ್ಮ ಬಾತ್ ಮಾಡ್ತವ್ರೆ, ತಪ್ಪಲಲ್ಲೇ ನೀರು ಹಾಕ್ತವ್ರೆ. ಅಮ್ಮ ನಾನು ನೋಡ್ಕೊತೀನಿ, ನನ್ನ ಬಾತು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಹುಡಿಗೆ ಬಾತ್ ಬರೋಲ್ಲ ಅಂತ ಹೇಳೋದಕ್ಕೆ ನಮ್ಮಮ್ಮ ಅಳತೆ ಮಾಡಿ ಹಾಕ್ತೀನಿ ನೋಡ್ಕೊ, ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ 1 ಲೋಟದಲ್ಲಿ ಅಕ್ಕಿ ಹಾಕಿದ್ರೆ 2 ಲೋಟ ನೀರು ಹಾಕು ಅಂತ ಹೇಳಿದ್ರು. ನಾನು ಸರಿಯಮ್ಮ ಅಂತ ಹೊರಗಡೆ ಹೋಗಿದ್ದು ಬರೋವರೆಗೆ ನಮ್ಮಮ್ಮ ಬಾತ್ಗೆ ಅಕ್ಕಿ ಹಾಕ್ಬಿಟ್ಟವ್ರೆ. ಅದೇ ಗ್ಯಾಪಲ್ಲಿ ಮೊಸರು ಬಜ್ಜಿ ಎಲ್ಲ ರೆಡಿಯಾಗಿತ್ತು. ಬಾತ್ ರೆಡಿಯಾಗಿತ್ತು, ತಟ್ಟೆಗೆಲ್ಲ ಹಾಕ್ಕೊಟ್ರು. ಹಾಕೊಂಡ್ಮೇಲೆ ಎಲ್ಲರಿಗೂ ಕೊಡೋ ಕೆಲಸ ನಂದು. ಇವಾಗ ಬಾತ್ ಹೇಗಿದೆ ಅಂತ ಕೇಳ್ಕೊಬರೋಣ ಬನ್ನಿ. ನಮ್ಮ ಯಜಮಾನ್ರು ಏನು ಹೇಳ್ತಾರೆ ನೋಡೋದ. ಆಮೇಲೆ ನೆಕ್ಸ್ಟು ನಮ್ಮ ತಂದೆ ಎಲ್ಲರೂ ಬಾತನ್ನ ನಮ್ಮ ಹಸ್ಬೆಂಡ್ ಚೆನ್ನಾಗೈತೆ ಅಂದರು. ನಮ್ಮಪ್ಪನೂ. ಇವಾಗ ನಮ್ಮ ಅತ್ತೆ ಕೇಳೋಣ ಬನ್ನಿ, ನಮ್ಮ ಅತ್ತೆ ಏನಂತಾರೆ ಅಂತ. ನಮ್ಮ ಅತ್ತೆನೂ ಸೂಪರ್ ಅಂತ ಹೇಳಿದ್ರು. ನೆಕ್ಸ್ಟು ಇವರೆಲ್ಲ ತಿಂದ್ಬಿಟ್ಟು ಸೂಪರ್ ಅಂತ ಹೇಳ್ತಿದ್ದಾರೆ ಅಂತ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲಿಲ್ಲ. ಮತ್ತು ನಾನು ತಟ್ಟೆಗೆ ಹಾಕೊಂಡು ಕೂತ್ಕೊಂಡೆ, ತಿಂದೆ. ಅವ್ರು ಹೇಳಿದ ತಕ್ಕಂತೆ ಬಾತು ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಮ್ಮಮ್ಮ ಅಳಿಯನಿಗೆ ತಿಂಡಿ ಹಾಕ್ಕೊಡ್ತಿರೋದು. ಅವ್ರು ಯಾವತ್ತೂ ಮದುವೆಯಾಗಿ 4 ವರ್ಷ ಆಯಿತು, ಯಾವತ್ತೂ ನಮ್ಮ ಲಂಚ್ಗೆ ಹಾಕ್ಕೊಟ್ಟಿರಲಿಲ್ಲ ಅವ್ರಿಗೆ. ಮತ್ತು ನಾವು ಟೀ ಕುಡ್ಕೊಂಡು ಹಾಸಿಗೆ ರೆಡಿ ಮಾಡಿದೆ. ನಮ್ಮಮ್ಮ ಮನೆ ಒರೆಸ್ತಾಯಿತ್ತು ನಾಳೆ ಹಬ್ಬಕ್ಕೆ. ಇವತ್ತಿನ ಬ್ಲಾಗ್ ಇಷ್ಟೇ. ಓಕೆ ಬಾಯ್, ಗುಡ್ ನೈಟ್.